ನವದುರ್ಗೆಯರಲ್ಲಿ ಎರಡನೇ ರೂಪ ಹೊತ್ತ ದೇವಿ ಬ್ರಹ್ಮಚಾರಿಣಿಯಾಗಿದ್ದು ಹೇಗೆ? ಇದರ ಕಥೆ ಏನು? ದೇವಿ ಶೈಲಪುತ್ರಿ ಪರ್ವತ ರಾಜನ ಆಸ್ತಿ ಅಂತಸ್ತುಗಳನ್ನೆಲ್ಲ ಹಿಂದೆ ಬಿಟ್ಟು ಮಹಾದೇವನಿಗೋಸ್ಕರ ಕೈಲಾಸಕ್ಕೆ ಮರಳ್ತಾಳೆ. ಇತ್ತ ಪರಮೇಶ್ವರ ಸತಿ ಇಲ್ದಿರ ಕಣ್ಮುಚ್ಚಿ ಕುಳಿತಿರ್ತಾನೆ. ಅವರನ್ನ ಕಂಡು ಶೈಲಪುತ್ರಿ ಮನಸೋಲ್ತಾಳೆ. ಮಹಾದೇವನ ಮೈ ತುಂಬ ಇರುವೆಗಳು ತುಂಬಿಕೊಂಡಿರುತ್ತೆ, ಹಕ್ಕಿಗಳು ಬಂದು ಕುತ್ಕೊಂಡಿರ್ತಾರೆ. ಆದ್ರೂ ಕೂಡ ಕಣ್ ತೆರೆದಿಲ್ಲ ಭೋಲಾಶಂಕರ. ಶೈಲಪುತ್ರಿ ಅವರನ್ನ ಕಂಡು ಅಲ್ಲೇ ಸೌಮ್ಯವಾಗಿ ಕುಳಿತುಕೊಂಡು ಶಿವಧ್ಯಾನವನ್ನ ಮಾಡ್ತಿರ್ತಾಳೆ. ಆಗ ಅವಳು ಬ್ರಹ್ಮಚಾರಿಣಿ ಆಗ್ತಾಳೆ. ಅದರ ಅರ್ಥ ಒಂದು ಸುಂದರ ಯುವತಿ ಅಥವಾ ಕನ್ಯೆ ತಪಸ್ಸನ್ನ ಮಾಡೋದು. ಮಹಾದೇವ ಎದ್ದು ನೋಡಿದಾಗ ಪಾರ್ವತಿ ದೇವಿಗೆ ಒಂದು ಪರೀಕ್ಷೆಯನ್ನ ಇಡ್ತಾರೆ. ಅವರು ಒಂದು ಋಷಿಯ ವೇಷವನ್ನ ಧರಿಸಿ ಪಾರ್ವತಿ ಬಳಿ ಹೋಗಿ, ಯಾಕೆ ಇಷ್ಟೊಂದು ಸಮಯವನ್ನ ಆ ಮಹಾದೇವನಿಗಾಗಿ ನೀನು ವ್ಯರ್ಥ ಮಾಡ್ತಿದ್ಯಾ? ನೀನು ಇಷ್ಟು ಬೇಡ್ಕೊಂಡ್ರು ಕೂಡ ಕಣ್ ತೆರೆದಿರೋ ಶಂಕರನಿಗಾಗಿ ಎಲ್ಲವನ್ನ ತ್ಯಜಿಸಿ ಯಾಕೆ ಬಂದಿದ್ಯಾ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಪಾರ್ವತಿ ದೇವಿ ಉತ್ತರಿಸ್ತಾರೆ, ನನ್ನ ದೃಢವಾದ ನಂಬಿಕೆ ಹೇಳುತ್ತೆ ಸ್ವಾಮಿ ನನ್ನನ್ನ ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಅನ್ನೋದು. ಇದನ್ನ ಕೇಳಿದ ಪರಮೇಶ್ವರ ತನ್ನ ನೈಜ ರೂಪಕ್ಕೆ ಬಂದು ಅವಳನ್ನು ಸ್ವೀಕರಿಸ್ತಾರೆ. ಹೀಗೆ ಶೈಲಪುತ್ರಿಯಿಂದ ಬ್ರಹ್ಮಚಾರಿಣಿ ಆಗ್ತಾಳೆ ಪಾರ್ವತಿ ದೇವಿ. ಶಿವ ಪಾರ್ವತಿಯರು ಒಂದಾಗಾಯ್ತು. ಮುಂದೆ ಏನಾಗುತ್ತೆ ತಿಳ್ಕೊಬೇಕಾ? ಹಾಗಾದ್ರೆ ದೇವಿಯ ಮುಂದಿನ ರೂಪ ಹೆಸರೇನು? ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾರ ಕಾಮೆಂಟ್ಗೆ ಅತಿ ಹೆಚ್ಚು ಲೈಕ್ಸ್ ಬಂದಿರುತ್ತೋ ಅವರಿಗೆ ನನ್ನ DXT ಶೋ ಕಡೆಯಿಂದ ನವರಾತ್ರಿಯ ಒಂದು ಉಡುಗೊರೆ ಸಿಗುತ್ತೆ. ಜೈ ಮಾತಾ ದುರ್ಗಾ.